ಸತ್ತ ಬಳಿಕ ಆ ವ್ಯಕ್ತಿಯ ಬಗ್ಗೆ ಒಳ್ಳೆ ಮಾತುಗಳನ್ನಾಡುವ ಬದಲು ಬದುಕಿದ್ದಾಗಲೇ ಒಳ್ಳೆ ಮಾತನಾಡಿ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಮೈಸೂರಿನ ಪ್ರಖ್ಯಾತ ವೈದ್ಯರಾದಂತಹ ಶ್ರೀಯುತ ರಾಮಕೃಷ್ಣ ಸರ್ ಅವರಿದ್ದಾರೆ. ಬನ್ನಿ ರಾಮಕೃಷ್ಣ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯುವಕರಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುವವರಿದ್ದಾರೆ. ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಯುವಕರಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತದ ಪ್ರಕರಣಗಳು ಬಹಳ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಸಂಚಲನ ಮೂಡಿಸಿದ್ರೆ ಅಂದ್ರೆ ತಪ್ಪಲ್ಲ. ಸಣ್ಣ ವಯಸ್ಸಿನ ಯುವಕರಲ್ಲಿ ಹಿಂದೆ ಹೃದಯಾಘಾತ ಅಂದ್ರೆ ಅದು 60ರ ಮೇಲ್ಪಟ್ಟವರಲ್ಲಿ ಕಾಣುವಂಥದ್ದು, ವಯಸ್ಸಾಗಬೇಕು ಅನ್ನುವಂಥ ಮನೋಭಾವ ಇತ್ತು. ಆದ್ರೆ ಇವತ್ತು ಕಾಲ ಬದಲಾಗಿದೆ, ಯುವಕರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸರ್, ಮುಖ್ಯವಾಗಿ ಮೂಲಭೂತವಾದಂತಹ ಲಕ್ಷಣಗಳೇನು ಹೃದಯಾಘಾತ ಆಗುವ ಮುಂಚೆ? ಯಾಕಂದ್ರೆ ಯುವಕರಿಗೆ ಈ ಬಗ್ಗೆ ಒಂದು ಇದೇ ಇರೋದಿಲ್ಲ, ಇನ್ನು ಸಣ್ಣ ವಯಸ್ಸಲ್ಲಿದ್ದೇನೆ, ಹೃದಯಾಘಾತ ಆಗೋ ಸಂಭವ ಇಲ್ಲ ಅಂತ ಭಾವಿಸಿರ್ತಾರೆ. ಹಾಗಿರುವಾಗ ಲಕ್ಷಣ ಹೇಗಿರುತ್ತೆ ಸರ್? ಯುವಕರಲ್ಲಿ ಕೆಲವು ಬಾರಿ ಲಕ್ಷಣಗಳು ಇರಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ನಡೆದಾಗ ಸುಸ್ತಾಗುವಂಥದ್ದು, ಏದುಸಿರು ಬರುವಂಥದ್ದು, ಮತ್ತು ಮೆಟ್ಲು ಹತ್ತುವಾಗ ಅಥವಾ ತುಂಬ ಭಾರ ಎತ್ತುವಾಗ, ಎಕ್ಸಸೈಸ್ ಜಿಮ್ಮೆಲ್ಲ ಹೋಗಿ ಭಾರ ಎತ್ತುವುದು, ಎಕ್ಸಸೈಸ್ ಮಾಡುವಾಗ ಸಣ್ಣದಾಗಿ ಸ್ವಲ್ಪ ಎದೆ ನೋವು ಕಾಣಿಸ್ಕೊಳ್ಳುವಂಥದ್ದು ಕೆಲವು ಟೈಮು ಸ್ವಲ್ಪ ಲಕ್ಷಣಗಳಿದೆ ಅಂತ ಹೇಳ್ಬೋದು. ಆದರೆ ತುಂಬ ಸಮಯದಲ್ಲಿ ಯುವಕರಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಇರೋದಿಲ್ಲ. ಸರ್, ಮುಂದುವರೆದು ನೋಡೋದಾದ್ರೆ ಈಗ ಆಹಾರ ಅಭ್ಯಾಸದ ಬಗ್ಗೆ ಬರುತ್ತೆ. ಮಾಂಸಾಹಾರಿಗಳು ಅಂದ್ರೆ ಕೊಬ್ಬು ಈ ತರದ ಪದಾರ್ಥ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಸಸ್ಯಾಹಾರಿಗಳು ಅಂದ್ರೆ ಬಹಳ ಲೈಟ್ ಆದಂತ ಆಹಾರ. ಹಾಗಾಗಿ ಸಸ್ಯಾಹಾರಿಗಳಲ್ಲಿ ಹೃದಯಾಘಾತ ಕಡಿಮೆ ಅನ್ನುವಂಥದ್ದು ನಿಜಾನ? ಸಸ್ಯಾಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಅದು ಸಂಪೂರ್ಣವಾಗಿ ಹೃದಯಾಘಾತಕ್ಕಾಗಲಿ ಬೇರೆ ಸ್ಟ್ರೋಕ್ಗಾಗಲಿ ಯಾವುದೇ ರೀತಿಯ ಸಂಪೂರ್ಣ ರಕ್ಷಣೆ ಕೊಡೋದಿಲ್ಲ. ಖಂಡಿತವಾಗಿ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಅಂದರೆ ನಂಬರ್ ಆಫ್ ಕೇಸಸ್ ಸ್ವಲ್ಪ ಕಡಿಮೆ ಆಗಬಹುದು. ಸಸ್ಯಾಹಾರಿಗಳು ಸಹ ತುಂಬ ಎಣ್ಣೆ, ತುಪ್ಪ, ಜಿಡ್ಡಿನಂಶಗಳನ್ನು ಉಪಯೋಗಿಸುವಾಗ ಅವರಲ್ಲೂ ಸಹ ಈ ವ್ಯಾಯಾಮ ಏನೂ ಇಲ್ಲದೆ, ಎಕ್ಸಸೈಸ್ ಏನು ಮಾಡದೆ, ಬೊಜ್ಜು ಜಾಸ್ತಿ ಇಟ್ಕೊಂಡು ಮತ್ತು ತುಂಬ ಅತಿಯಾದ ಸಿಹಿ ಅಥವಾ ಹೈ ಕಾರ್ಬೋಹೈಡ್ರೇಟ್ ಡಯಟ್ ತೊಗೊಂಡಾಗ ಈ ಕಾರ್ಬೋಹೈಡ್ರೇಟ್ ಎಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಸಸ್ಯಾಹಾರಿಗಳಿಗೂ ಸಹ ಈ ಹೃದಯಾಘಾತ ಬರುವ ಸಾಧ್ಯತೆ ಅಷ್ಟೇ ಇರುತ್ತದೆ. ನಾವೀಗ ಸುಮಾರು ಸರಿ ನೋಡೋ ಹಾಗೆ 50 ವರ್ಷದ ಮೇಲಿರೋರಿಗೆ ಅವರು ಮಾಂಸಾಹಾರಿ ಆದರೂ ಅಷ್ಟೇ, ಸಸ್ಯಾಹಾರಿ ಆದರೂ ಅಷ್ಟೇ, ಈಕ್ವಲ್ ನಂಬರ್ ಆಫ್ ಕೇಸಸ್ ನೋಡ್ತಾರೆ. ಸರ್, ಒಬ್ಬ ವ್ಯಕ್ತಿ ತಾನು ವ್ಯಾಯಾಮ ಮಾಡ್ತಾ ಇದ್ದಾನೆ, ಒಳ್ಳೆಯ ಆಹಾರಾಭ್ಯಾಸ ಇದೆ, ಚೆನ್ನಾಗಿ ಆತ ಆಕ್ಟಿವ್ ಆಗಿದ್ದಾನೆ, ಹಾಗಿದ್ದಾಗ್ಯೂ ಹೃದಯಾಘಾತವನ್ನ ಆತ ಎದುರಿಸಬಹುದಾದಂಥ ಸಂಭವ ಇದೆಯಾ? ಖಂಡಿತ ಇದೆ. ಈಗ ಎಸ್ಪೆಷಲಿ ಈಗ ಯಂಗ್ ಸ್ಟ್ರೋಕ್, ಚಿಕ್ಕ ವಯಸ್ಸು ಅಂದರೆ 20 ವರ್ಷದ ಮೇಲಿರೋರು ಯಾವುದೇ ರೀತಿ ಈಗಿನ ಇದು ಚೆಕಪ್ ನಡೆಸ್ಕೊಂಡಿರಲ್ಲ. ಅವ್ರಿಗೆ ಮುಂಚಿನಿಂದನೇ ಕೊಲೆಸ್ಟ್ರಾಲ್ ಹೈ ಇದೆಯಾ, BP ಇದೆಯಾ ಏನು ನೋಡ್ಕೊಳ್ಳದೆ ಇದ್ದಾಗ ಖಂಡಿತವಾಗಿ ಸಡನ್ನಾಗಿ ಒಂದು ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಇದು ಯಾರಿಗೆ ಜಾಸ್ತಿ ಅಂತಂದರೆ ಸ್ಮೋಕ್ ಮಾಡುವವರಿಗೆ ಬೇರೆ ಯಾವುದೂ ಸಿಂಪ್ಟಮ್ಸ್ ಇರೋದಿಲ್ಲ. ನಾವು ನೋಡೋ ಹಾಗೆ ಈಗ 40-50 ವರ್ಷ ಶುಗರು, BP ಇರೋರಿಗೆಲ್ಲ ಏನಾಗುತ್ತೆ ಅಂದರೆ ರಕ್ತನಾಳಗಳು ಸಣ್ಣದಾಗೆ ಫ್ಯಾಟಿ ಪ್ಲೇಕ್ಸ್ ಅಂತೀವಿ, ಅದು ಮುಚ್ಕೊಂಡು ಅದು ಒಳಗಡೆ ಇರೋ ಲೂಮೆನ್ ಆ ರಂಧ್ರ ಕಡಿಮೆ ಆಗ್ತಾ ಬರ್ತಾ ಇದ್ರೂ ಸಹ ನಿಧಾನಕ್ಕೆ ಅವ್ರಿಗೆ ಆಯಾಸ ಆಗ್ತಿರುತ್ತೆ. ಮಾಡಿದಾಗ ಮತ್ತೆ ತಿರ್ಗಾ ನಾರ್ಮಲ್ ಆಗ್ತಾರೆ, ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಧೂಮ್ರಪಾನ ಮಾಡೋರ್ಗೆ ಹಾಗಲ್ಲ, ಅವ್ರಿಗೆ ಒಂದೇ ಸರಿ ಸಡನ್ನಾಗಿ ಬ್ಲಡ್ ಕ್ಲಾಟ್ ಆಗ್ತದೆ. ದೊಡ್ಡ ಹಾರ್ಟಿನಲ್ಲಿರೋ 3 ರಕ್ತನಾಳದಲ್ಲಿ ಮೇಜರ್ ಬ್ಲಾಕಿ ಸಡನ್ನಾಗಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಂಗ್ಸ್ಟರ್ಸಲ್ಲಿ ನಾವು ಅವ್ರಿಗೆ BP ಶುಗರ್ ಇಲ್ಲದೇ ಇದ್ರೂ ಸಹ, ಕೊಲೆಸ್ಟ್ರಾಲ್ ಹೈ ಇಲ್ಲದೇ ಇದ್ರೂ ಸಹ, ಮತ್ತು ತುಂಬ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರುವಂಥವ್ರು, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕನ್ನಡದಲ್ಲಿ ಒಬ್ಬ ಮೇರು ನಟ ಇದೇ ರೀತಿ ಮರಣ ಆದರೂ, ಅದಲ್ಲದೆ ಇನ್ನೂ 2-3 ಜನ ಎಲ್ಲ ಇದೇ ಬಂದಾಗ ಜನಗಳಿಗೆ ಈಗೀಗ ತುಂಬ ಸರಿ ನಾವು ಇದರಲ್ಲಿ ಕೇಳ್ತಾ ಇರ್ತೀವಿ, ಮೀಡಿಯಾದಲ್ಲಿ ಕೇಳ್ತಾ ಇರ್ತೀವಿ,
ಇದೇನಕ್ಕಪ್ಪ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಅದು ಸ್ಮೋಕಿಂಗಿಂದ ಮೇಯ್ನ್ ಕಾರಣ. ಆಕ್ಟಿವ್ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಪ್ಯಾಸಿವ್ ಸ್ಮೋಕಿಂಗ್ ಇರ್ಬೋದು. ಸರ್, ಕೊಲೆಸ್ಟ್ರಾಲ್ ಅನ್ನುವಂಥ ಪದ ಈಗಷ್ಟೇ ನಮ್ಮ ಬಳಕೆ ಆದಂಥ ವಿಷಯ. ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇರೋದಷ್ಟೇ ಹೃದಯಾಘಾತಕ್ಕೆ ಕಾರಣ ಆಗತ್ತಾ? ಆ ಥರ ಕೊಲೆಸ್ಟ್ರಾಲ್, ಬರೀ ಕೊಲೆಸ್ಟ್ರಾಲ್ ಇದ್ದೇ ಆಗಬೇಕು ಅಂತೇನಿಲ್ಲ. ಕೆಲವರಿಗೆ ಫೆಮಿಲಿಯಲ್ ಹೈಪರ್ ಟ್ರೈಗ್ಲಿಸರಿಡಿಮಿಯಾ, ಫೆಮಿಲಿಯಲ್ ಡಿಸ್ಲಿಪಿಡಿಮಿಯಾ ಅಂತ ಅಂದರೆ ಆನುವಂಶಿಕವಾಗಿ ಅವ್ರದ್ದು ಫ್ಯಾಮಿಲಿಯಲ್ಲೇ ಈ ರೀತಿ ಕೊಲೆಸ್ಟ್ರಾಲ್ ಹೆಚ್ಚಿರೋರು ಇರ್ತಾರೆ. ಬರೀ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರಿಗೆ ಆಗಬೇಕು ಅಂತೇನಿಲ್ಲ. ಖಂಡಿತ ಅವ್ರಿಗೆ ಅದು ಸುಮಾರು ದಿವಸಗಳಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು, ಕೊಲೆಸ್ಟ್ರಾಲ್ ಏನಾಗ್ತದೆ ಅಂದರೆ ಅದು ರಕ್ತದಲ್ಲಿ ಜಿಡ್ಡಿನಂಶ ಜಾಸ್ತಿ ಹರಿಬೇಕಾದ್ರೆ ಅದು ರಕ್ತದ ಒಳಪದರದಲ್ಲಿ ಒಳಗೋಗಿ ಸೇರ್ಕೊಳ್ತಾ ಇರುತ್ತೆ. ಒಳಪದದಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಅದು ಸೈಜ್ ಬೆಳೀತಾ ಬರುತ್ತೆ. ಆಮೇಲೆ ಯಾವತ್ತೋ ಒಂದಿನ ಅದು ಒಡೆದು ತಿರ್ಗಾ ರಕ್ತನಾಳದ ಲೂಮೆನ್ ಅಂದರೆ ಒಳಗಡೆ ಅದು ಇದಾದಾಗ ಪ್ಲೇಟ್ಲೆಟ್ ಅಗ್ರಿಗೇಷನ್ ಅಂತೀವಿ. ರಕ್ತದಲ್ಲಿರೋ ಪ್ಲೇಟ್ಲೆಟ್ಸು ಅದನ್ನು ಫರ್ದರ್ ಅಲ್ಲೆಲ್ಲ ಒಟ್ಟುಗೂಡಿಕೊಂಡು ಸಂಪೂರ್ಣ ಬ್ಲಾಕ್ ಮಾಡುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಇದ್ದವ್ರಿಗೂ ಖಂಡಿತ ಆಗುವ ಸಾಧ್ಯತೆ ಇರುತ್ತೆ. ಬಟ್ ಅದು ಸುಮಾರು ದಿನಗಳು, ಸುಮಾರು ವರ್ಷಗಳವರೆ ಇದ್ದು ಬೇರೆ ಯಾವುದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ದಾಗ ಆಗುವ ಸಾಧ್ಯತೆ ಇರುತ್ತೆ. ಸರ್, ಇನ್ನೊಂದು ಈಗ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಅಥವಾ ಸಾಮಾನ್ಯ ಜನರಲ್ಲಿ ಇರುವಂತ ಮೂಢನಂಬಿಕೆ ಅಂತ ಹೇಳೋದಾದ್ರೆ, ಹೃದಯಾಘಾತ ಆಗುವಂಥದ್ದಕ್ಕೆ ಜಿಮ್ನಾಸ್ಟಿಕ್ ನಲ್ಲಿ ಇರುವಂಥದ್ದು ಅಥವಾ ತುಂಬಾ ಭಾರ ಎತ್ತುವವರು ಇಂಥವರಿಗೆಲ್ಲ ಹೃದಯಾಘಾತ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತಿದೆ ಆಡು ಮಾತಿನಲ್ಲಿ ಹೇಳೋದಾದ್ರೆ. ಇದು ಹೌದಾ? ಇಲ್ಲ, ಅದು ಖಂಡಿತ ಇಲ್ಲ. ಯಾವುದೇ ರೀತಿಯಲ್ಲಿ ತುಂಬ ಜನಕ್ಕೆ ಎಕ್ಸಸೈಸ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ವೆಯ್ಟ್ ಎತ್ತೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇಲ್ಲ. ತುಂಬ ಜನಕ್ಕೆ ಏನಾಗುತ್ತೆ, ನಾವು ನೋಡಿರೋಂಗೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಹಾರ್ಟ್ ಅಟ್ಯಾಕ್ ಆಗದೆ ಕೆಲವು ಟೈಮ್ ಏನು ಮಾಡ್ತೀವಿ, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಯಾವುದೇ ರೀತಿ ತೊಂದರೆ ಇಲ್ಲ ಚೆಕಪ್ಗೆ ಬರ್ತಾರೆ. ನಾವು ಟ್ರೆಡ್ಮಿಲ್ ಟೆಸ್ಟ್ ಮಾಡಿದಾಗ ಬ್ಲಾಕ್ ಇರ್ಬೋದು ಅಂತ ಸಂಶಯ ಬರುತ್ತೆ. ಆಮೇಲೆ ಅವ್ರಿಗೆ ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇರುತ್ತೆ, ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಆಂಜಿಯೋಪ್ಲಾಸ್ಟಿ ಮಾಡಿ 3ನೇ ದಿನ 4ನೇ ದಿನ ತುಂಬ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ವಾಪಸ್ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲವರು ಟೆನ್ನಿಸ್ ಆಡೋವಂಥದ್ದು, ಸ್ವಿಮ್ಮಿಂಗ್ ಮಾಡೋದೆಲ್ಲ ಮಾಡಿದವರು ಇದ್ದಾರೆ. ಸರ್, ಈಗ ಮುಂದುವರೆದು ನೋಡೋದಾದ್ರೆ ಹೃದಯಾಘಾತ ಅಂತ ಹೇಳಿ ಬಂದಾಗ ಟೆಸ್ಟ್ ಮಾಡಿಸ್ಕೊಳ್ತಾ ಇರಿ, ನಿಮ್ಮ ಒಂದು ಹೃದಯದ ನಿಯಮಿತವಾದಂಥ ಚೆಕಪ್ಗೊಳಗಾಗಿ ಅಂತ ವೈದ್ಯರು ಸಲಹೆಯನ್ನು ಕೊಡ್ತಾರೆ. ಇದನ್ನು ಯಾರೆಲ್ಲ ಮಾಡಿಸ್ಬೇಕು, ಮತ್ತೆ ನಮಗೆ ಯಾವುದು ಸಿಂಪ್ಟಮ್ ಇಲ್ಲ ಆದ್ರೂ ಮಾಡಿಸ್ಬೇಕಾ ಅನ್ನುವಂಥ ಪ್ರಶ್ನೆ. ಯಾರೇ ಆದ್ರೂ ಅಂದ್ರೆ ಈಗ ಒಂದು ಬ್ಲಡ್ ಟೆಸ್ಟ್ಗಳು, ಕೊಲೆಸ್ಟ್ರಾಲ್ ಇರ್ಬೋದು, ಈಗ ಮತ್ತೆ ಲೈಪೋಪ್ರೋಟೀನ್ ಅನ್ನೋದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನೆಲ್ಲ ಈಗ ಪಾಶ್ಚಾತ್ಯ ದೇಶಗಳೆಲ್ಲ ಏನಂದ್ರೆ 9ರಿಂದ 11 ವಯಸ್ಸಿನಲ್ಲಿ ಒಂದ್ಸರಿ ಎಲ್ಲ ಮಾಡಿಸ್ತಾರೆ. ಆಮೇಲೆ 18ರಿಂದ 20 ವಯಸ್ಸಿನಲ್ಲಿ ಮಾಡಿಸ್ತಾರೆ. ಹಾಗಾಗಿ 18ರಿಂದ 20 ವಯಸ್ಸಿನಲ್ಲಿ ಒಂದು ಸಾರಿ ಎಲ್ಲ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದೇ ನಂತರ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಬ್ಲಡ್ ಟೆಸ್ಟು ಅಂದರೆ ಕೊಲೆಸ್ಟ್ರಾಲು, ಶುಗರು, ಅದ್ರ ಜೊತೆಗೆ ಟ್ರೆಡ್ಮಿಲ್ ಟೆಸ್ಟು ಮಾಡಿಸೋವಂಥದ್ದು ಒಳ್ಳೆಯದು. ಸರ್, ಹೃದಯಾಘಾತ ಆಗುತ್ತೆ ಅನ್ನೋವಾಗ ಒಂದಷ್ಟು ಸಿಂಪ್ಟಮ್ಗಳು ಬರುತ್ತವೆ ಅಂತ ಹೇಳಿ ನಾವು ಹೀಗೆ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು ಸಣ್ಣ ಮಟ್ಟದ ಎದೆ ನೋವು ಇರುವಂಥದ್ದು, ಹಾಗೇನೆ ಒಂದು ಕೈ ನೋವು ಬರುವಂಥದ್ದು, ಸೆಳೆತ ಬರುವಂಥದ್ದು, ಇದೆಲ್ಲ ಹೌದಾ? ಯಾವ್ಯಾವ ಲಕ್ಷಣಗಳನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಅಂತ ಹೇಳ್ತೀರಾ? ಮೊಟ್ಟ ಮೊದಲನೇದು ಎಲ್ಲರಿಗೂ ಬರುವಂಥದ್ದು ಎದೆ ನೋವು. ನೋವಿಗಿಂತ ಹೆಚ್ಚಾಗಿ ಎದೆ ಭಾರ ಅಂತ ಅನಿಸುವಂಥದ್ದು. ಎದೆ ಭಾರ, ಎದೆ ನೋವು, ಆಮೇಲೆ ಅದೇ ರೀತಿ ಏನೋ ಒಳಗಡೆ ಉರಿಯೋದು, ಏನೋ ಒತ್ತುತ್ತಾ ಇದೆ, ಹಿಂಡ್ದಂಗೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಇದು ಫಸ್ಟು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ, ಬೇರೆ ಕಡೆ ಹರಡ್ದಂಗೆ ಅನಿಸುತ್ತೆ. ಎದೆಯಲ್ಲಿ ನೋವು ಬಂದರೂ ಎಲ್ಲೋ ಎಡಗೈಗೆ ಜಾಸ್ತಿ, ಆಮೇಲೆ ಎಡದ ಭಾಗದಲ್ಲಿ ಕತ್ತು ಎಡಭಾಗದಲ್ಲಿ ದವಡೆ, ಎಲ್ಲ ಎಡಭಾಗದಲ್ಲಿ ಆಗಬೇಕು ಅಂತೇನಿಲ್ಲ. ಕೆಲವರಿಗೆ ಬಲಗೈಗೂ ಆಗುತ್ತೆ. ಆಮೇಲೆ ಕೆಲವರಿಗೆ ಹಿಂದೆ ಬೆನ್ನು ಬರುವಂಥದ್ದು ಇರುತ್ತೆ. ಇದೆಲ್ಲ ಸಾಮಾನ್ಯರಲ್ಲಿ ಮತ್ತು ಎಲ್ಲರಿಗೂ ಇದೇ ರೀತಿ ಅಂತ ಇರುತ್ತೆ. ಇದೇ ನೋವು ಇಲ್ಲದೇ ಬರುವಂಥದ್ದು ಕಂಡೀಷನ್ ಏನಂದರೆ, ಈ ಯಾರಿಗೆ ಮಧುಮೇಹ ಇರುತ್ತೋ, ಶುಗರ್ ಇರೋರಿಗೆ ಏನಾಗುತ್ತೆ, ತುಂಬ ಜನಕ್ಕೆ ನೋವೇ ಇರೋದಿಲ್ಲ. ಫಸ್ಟ್ ಸಿಂಪ್ಟಮ್ಮೇ ಬರೀ ವಾಂತಿ ಮಾಡ್ಕೊಳ್ತಾರೆ, ಸುಸ್ತು ಅಂತಿರ್ತಾರೆ, ಸುಮ್ಮನೆ ಬೆವರ್ತಾ ಇರ್ತಾರೆ, ಶುಗರ್ ನಾರ್ಮಲ್ ಇರುತ್ತೆ. ಅಂಥವ್ರಿಗೂ ಸಹ ಎದೆ ನೋವು ಇಲ್ಲದೇ ಸಹ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಎಸ್ಪೆಷಲಿ ಶುಗರ್ ಇರೋರಿಗೆ, ಯಾರಿಗೆ ನ್ಯೂರೋಪತಿ ಇರುತ್ತೋ, ನರಗಳಲ್ಲಿ ಬೇಗ ಅದು ವೇದನೆನ ಅವ್ರಿಗೆ ಪರಿಜ್ಞಾನಕ್ಕೆ ಬರದೇ ಇರೋವಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ನೋವೇ ಕಾಣಿಸ್ಕೊಂಡು BP ಕಡಿಮೆ ಆಗಿ ಸುಸ್ತಾಗಿ ಬರ್ಬೋದು,
ನಾವು ECG ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರೋ ಸಾಧ್ಯತೆ ತುಂಬ ಇದೆ. ಓಕೆ ಸರ್. ಸರ್, ಈಗ ಕೆಲವೊಂದು ಪ್ರಕರಣ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಣ್ಣ ವಯಸ್ಸಿನ ನಟರಿರ್ಬೋದು, ಒಳ್ಳೊಳ್ಳೆ ಬರಹಗಾರರಿರ್ಬೋದು, ಇಂಥವರನ್ನ ಕೂಡ ನಾವು ಕಳ್ಕೊಂಡ್ವಿ ಹೃದಯಾಘಾತದಿಂದ. ಬಹಳ ಸದ್ಯದಲ್ಲಿ ಅಂದ್ರೆ ಬಹಳ ವೇಗವಾಗಿ ಅವರಿಗೆ ಆಸ್ಪತ್ರೆಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಯಿತು, ಡಾಕ್ಟರ್ಗಳನ್ನ ಸಂಪರ್ಕಿಸಿದ್ದಾರೆ, ಆದಾಗ್ಯೂ ಕೂಡ ಮರಣ ಆಯಿತು. ಯಾಕೆ ಸರ್ ಇಷ್ಟು ಕಡಿಮೆ ಅವಧಿ ಯಾಕಿದೆ? ಈ ಒಂದು ಹೃದಯಾಘಾತ ಅನ್ನುವಂಥದ್ದು ವೇಗವಾಗಿ ನಡೆದು ಬಿಡುತ್ತೆ, ಡಾಕ್ಟರ್ ಅನ್ನ ತಲುಪಿದ್ರು ಕೂಡ ಬದುಕಿಸ್ಕೊಳ್ಳೋದು ಕಷ್ಟ ಆಗ್ತಿದೆ, ಯಾಕೆ? ಹೃದಯ ಅನ್ನುವಂಥದ್ದು ಒಂದು ಕಡೆ ಅದು ಅಷ್ಟೇ ಸ್ಟ್ರಾಂಗ್. ಅಂದರೆ ಹುಟ್ಟೋಕ್ಕೆ ಮುಂಚೆ 8ನೇ ವಾರದಿಂದ ಹೃದಯ ಬಡಿತ ಶುರು ಆಗುತ್ತೆ ಗರ್ಭದಲ್ಲಿದ್ದಾಗಲೇ. ಅಲ್ಲಿಂದ ಹಿಡಿದು ಒಬ್ಬ ಮನುಷ್ಯ 90 ವರ್ಷ ಬದುಕಿದ್ರೆ ಕೊನೆಯವರೆಗೂ ಅದು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದು ಕ್ಷಣನೂ ರೆಸ್ಟ್ ಅನ್ನೋದು ಇರೋದಿಲ್ಲ. ಅಂದರೆ ಅಷ್ಟು ಶಕ್ತಿ ಇದ್ದಂಗೆ ಅದು. 2 ಸರಿ ಅಟ್ಯಾಕ್ ಆಗಿರುತ್ತೆ, ನೀವೇ ಕೇಳಿರ್ತೀರ, 2 ಸರಿ 3 ಸರಿ ಹಾರ್ಟ್ ಅಟ್ಯಾಕ್ ಆಯಿತು, 3 ಸರಿ ಸ್ಟೆಂಟ್ ಹಾಕ್ಸ್ಕೊಂಡೆ, ಬೈಪಾಸ್ ಮಾಡಿಸ್ಕೊಂಡೆ ಅಂದ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡೋರು ನೋಡ್ತಾನೆ ಇರ್ತೀರ. ಅಂದರೆ ಅಷ್ಟು ಅದೇ ರೀತಿಲಿ ಅದು ಅಷ್ಟೇ ಸೂಕ್ಷ್ಮ. ಅಂದರೆ ರಕ್ತ ಚಲನೆ ಹಾರ್ಟ್ ಯಾವ ರೀತಿ ಅಂದರೆ ಪ್ರತಿದಿನಕ್ಕೆ 1 ಲಕ್ಷ ಬಾರಿ ಬಡ್ಕೊಳ್ಳುತ್ತೆ. ಒಂದು ದಿನಕ್ಕೆ 1 ಲಕ್ಷ ಬಾರಿ ಒಬ್ಬ ಮನುಷ್ಯ ಹುಟ್ಟಿದಾಗ್ಲಿಂದ ಸಾವಿನವರೆಗೂ ಅದು ಬಡ್ಕೊಳ್ತಾನೆ ಇರುತ್ತೆ. ಯಾವತ್ತೂ ರೆಸ್ಟ್ ಇರೋದಿಲ್ಲ. ಬೇರೆ ಎಲ್ಲ ಅಂಗಕ್ಕೂ ರೆಸ್ಟ್ ಸಿಕ್ಕಿದ್ರೆ ಅದಕ್ಕೆ ರೆಸ್ಟ್ ಇರೋದಿಲ್ಲ. ಅದರಲ್ಲಿ 2 ಥರ ಬರ್ತದೆ. ಒಂದು, ರಕ್ತನಾಳಗಳ ಹಾರ್ಟ್ಗೂ ಸಹ ಬ್ಲಡ್ ಸಪ್ಲೈ ಬೇಕು, ಆಕ್ಸಿಜನ್ ಬೇಕು. ರಕ್ತ ಚಲನೆ ಕಡಿಮೆ ಆದಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಅದರಲ್ಲಿ ಕೆಲವು ರಕ್ತನಾಳಗಳು ತುಂಬ ಇಂಪಾರ್ಟೆಂಟ್. ಎಡಭಾಗದಲ್ಲಿ LAD ಅಂತ ಹೇಳ್ತೀವಿ. ರಕ್ತನಾಳ ಶುರುವಾಗ ಮುಂಚೆನೇ ದೊಡ್ಡ ಬ್ಲಾಕ್ ಆದಾಗ ದೊಡ್ಡ ಏರಿಯಾ ಅಂದರೆ ಹಾರ್ಟಿನಲ್ಲಿ ಅರ್ಧ ಭಾಗದಷ್ಟು ಸಂಪೂರ್ಣ ಅದು ಕೆಲಸ ಮಾಡೋದಕ್ಕೆ ಆಕ್ಸಿಜನ್ ಸಿಕ್ಕಲ್ಲ, ಮಾಡಲ್ಲ. ಆವಾಗ ಅಂಥ ಟೈಮಲ್ಲಿ ಸಮಯಕ್ಕೆ ಹೋದರೂ ಸಹ ಅಲ್ಲಿ ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿದ್ರೂ ಸಹ ಕೆಲವು ಟೈಮು ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾರ್ಟ್ ಅಟ್ಯಾಕ್ ರಕ್ತ ಚಲನೆ ನಾವು ಮಾಡಿದ್ರೂ ಸಹ ಇನ್ನೊಂದೇನೆಂದರೆ ಹಾರ್ಟಿಗೆ ಬೇರೆ ಇನ್ನೊಂದು ಅದರದ್ದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಅದು ಕೆಲಸ ಮಾಡಿದ್ರೆ ಇಡೀ ಹಾರ್ಟ್ ಕೆಲಸ ಮಾಡುತ್ತೆ, ನಿಂತುಬಿಟ್ರೆ ಇಡೀ ಹಾರ್ಟ್ ನಿಂತೋಗುತ್ತೆ. ಆಲ್ ಆರ್ ನನ್ ಫೆನೋಮೆನಾ ಅಂತ ಹೇಳ್ತೀವಿ. ಅದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ. ತುಂಬ ಜನಗಳು ಸಾಯೋದು, ತಕ್ಷಣ ಸಾಯೋದು, ರಕ್ತನಾಳ ಮುಚ್ಕೊಂಡ ತಕ್ಷಣ ಸಾಯೋದಿಲ್ಲ, ಅಷ್ಟು ಭಾಗ ಸರ್ಕ್ಯುಲೇಷನ್ ಹೋಗುತ್ತೆ. ಬಟ್ ಹಾರ್ಟಿನಲ್ಲಿ ಕೆಲವು ಕೇಂದ್ರಗಳಿರುತ್ತೆ, ಅಂದರೆ ಎಲೆಕ್ಟ್ರಿಕಲ್ ಉತ್ಪತ್ತಿ. ಹಾರ್ಟ್ ಬಡ್ಕೊಳ್ಳೋದಕ್ಕೆ ಒಂದು ಎಲೆಕ್ಟ್ರಿಕಲ್ ಸ್ಟಿಮ್ಯುಲಸ್ ಬೇಕು. ಆ ಸ್ಟಿಮ್ಯುಲಸ್ ಕೊಡುವಂಥ ಕೇಂದ್ರಗಳಲ್ಲಿ ಫಸ್ಟ್ ಅಫೆಕ್ಟ್ ಆದರೆ ತಕ್ಷಣ ಎದೆ ಬಡ್ತಾ ನಿಂತೋಗುತ್ತೆ. ಕೆಲವ್ರಿಗೆ ಸಣ್ಣ ಏರಿಯಾಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಂದರೆ ಸಣ್ಣ ರಕ್ತನಾಳ ಮುಚ್ಕೊಂಡಿದ್ರು ಸಹ ಎದೆ ಬಡಿತ ಅಂದರೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಫೆಕ್ಟ್ ಆದಾಗ ಎದೆ ಬಡಿತ ಸ್ಪೀಡಾಗಿ ಕಯೋಟಿಕ್ ವೇ ಅಂತೀವಿ, ಫಿಬ್ರಿಲೇಷನ್ ಅಂತೀವಿ. ಆ ಥರ ಆದಾಗ ವಿತಿನ್ ಸೆಕೆಂಡ್ಸ್ ಸತ್ತೋಗ್ತಾರೆ. ಇಲ್ಲ ಕೆಲವು ಟೈಮು ಎದೆ ಬಡ್ತಾನೆ ನಿಂತೋಗ್ಬಿಡುತ್ತೆ. ಸೊ ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸೊ ಹಿಂದೆ ಈ ICU ಮತ್ತು DC ಶಾಕ್ ಕೊಡೋಕ್ಕೆ ಮುಂಚೆ ಪೇಷಂಟ್ಸ್ಗೆ ICU ಕಾನ್ಸೆಪ್ಟು ಇದೆಲ್ಲ ಬರೋಕ್ಕೆ ಮುಂಚೆ ಪೇಷಂಟ್ಸ್ ಎಲ್ಲ ಸತ್ತೋಗ್ತಾಯಿದ್ರು. ಯಾವಾಗ ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನಾವು DC ಶಾಕ್ ಕೊಡುವಂಥದ್ದು, ECGನ ತಕ್ಷಣ ಬಂದು ಕಂಟಿನ್ಯೂಸ್ ಮಾನಿಟ್ರಿಂಗ್ ಮಾಡ್ತೀವಿ. ಒಂದು 48 ಗಂಟೆವರೆಗೂ ಹಾರ್ಟ್ ಅಟ್ಯಾಕ್ ಆದ ಪೇಷಂಟಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಸಹ ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ರಕ್ತನಾಳ ಮುಚ್ಚೋಗಿರೋದನ್ನು ಓಪನ್ ಮಾಡಿ ರಕ್ತ ಚಲನೆ ಎಲ್ಲ ಮಾಡಿಕೊಟ್ರೂ ಸಹ ಹಾರ್ಟ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಅದಕ್ಕೆ ಆಘಾತ ಆಗಿರುತ್ತೆ. ಅದರದ್ದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇಲ್ಲಿ ವ್ಯತ್ಯಾಸ ಬಂದು ಸಡನ್ನಾಗಿ ನಿಂತು ಹೋಗ್ಬಿಟ್ರೆ ICUಲಿ ಏನು ಮಾಡ್ತಾರೆ, ಕಂಟಿನ್ಯೂಸ್ ಮಾನಿಟ್ರಿಂಗ್ ಇರೋದ್ರಿಂದ ತಕ್ಷಣ ಅಲ್ಲಿ ಶಾಕ್ ಕೊಡುವಂಥದ್ದು, DC ಶಾಕ್ ಎಲ್ಲ ಕೊಟ್ಟು ತಿರ್ಗಾ ಅದನ್ನು ಪ್ರವರ್ತಿಸೋಕ್ಕೆ ಪ್ರಯತ್ನ ಪಟ್ಟು ಇದಾಗ್ತಾರೆ. ಸೊ DC ಶಾಕು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಕೊಟ್ಟಾಗ ನಾವು ಅದಕ್ಕೆ CPR ಅಂತ ಹೇಳಿ ನಾವು ಒಂದು ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತೆಲ್ಲ ಮಾಡ್ತೀವಿ. ಆವಾಗ ತುಂಬ ಜನಕ್ಕೆ ರಿಕವರ್ ಆಗುತ್ತೆ, ಕೆಲವ್ರಿಗೆ ರಿಕವರ್ ಆಗೋದಿಲ್ಲ. ಹಾಗಾಗಿ ICUಲಿ ಅಡ್ಮಿಟ್ ಆಗಿ ಸಮಯಕ್ಕೆ ಅಡ್ಮಿಟ್ ಆಗಿ ICUಲಿದ್ದು ಕೆಲವು ಟೈಮು 2ನೇ ದಿನ 3ನೇ ದಿನ, ಕೆಲವು ಟೈಮ್ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ, ವಾರ್ಡಿಗೆ ಬಂದು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅರೆಸ್ಟ್ ಆಗಿ ಕೆಲವರು ಸತ್ತಿರೋರು ಇದ್ದಾರೆ. ಸರ್, ಹೃದಯಾಘಾತ ಅಂತ ಹೇಳಿ ಬಂದಾಗ ಈಗ ಮಹಿಳೆಯರಿಗೆ ಒಂದು ರೀತಿಯಾದಂಥ ಸಿಂಪ್ಟಮ್ಸ್ ಅಥವಾ ಪುರುಷರಿಗೆ ಒಂದು ರೀತಿಯಾದಂಥ ಸಿಂಪ್ಟಮ್ಸ್ ಇದೆಯೋ ಅಥವಾ ಎಲ್ಲರಿಗೂ ಸೇಮ್ ಸಿಂಪ್ಟಮ್ ಅನ್ನುವಂಥದ್ದು ಬರುವಂಥದ್ದ? ಎಲ್ಲರಿಗೂ ಒಂದೇ ಸಿಂಪ್ಟಮ್ ಇರುತ್ತೆ. ಮಹಿಳೆಯರಲ್ಲಿ ಅದೇ ಜಾಸ್ತಿ ಎದೆ ನೋವಿಗಿಂತ ಸುಸ್ತು ಹೇಳ್ಬೋದು, ಜಾಸ್ತಿ ಸುಸ್ತು ಅಂತಾನೆ ಹೇಳ್ತಾರೆ, ಏದುಸಿರು ಅನ್ನೋದು ಹೇಳ್ತಾರೆ. ಮಹಿಳೆಯರಿಗೆ ಒಂದೇನಪ್ಪ ಅಂದರೆ ಅವ್ರಿಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರ್ತದೆ ಗಂಡಸರಿಗಿಂತ. ಸೊ ಹಾಗಾಗಿ ಅವ್ರಿಗೆ ಆಯಾಸ ಜಾಸ್ತಿ ಇರುತ್ತೆ, ನೋವಂತೂ ಖಂಡಿತ ಇದ್ದೇ ಇರುತ್ತೆ.
ಸರ್, ಯಾವ ಒಂದು ರೀತಿಯಾದಂತಹ ಒಂದು ಜೀವನ ಶೈಲಿಯಿಂದ ಹೃದಯಾಘಾತವನ್ನು ತಡಿಬಹುದು ಹೇಳ್ತೀರಾ? ಒಂದು ನಿತ್ಯ ವ್ಯಾಯಾಮ, ಪ್ರತಿದಿನ ಕಡೆ ಪಕ್ಷ ಒಂದು 45 ನಿಮಿಷ ವೇಗ ನಡಿಗೆ ಅಂದರೆ ಸ್ಪೀಡಾಗಿ ನಡೆಯುವಂಥದ್ದು ಮಾಡಬೇಕು. ಸ್ಪೀಡಾಗಿ ನಡೆದಾಗ ಹಾರ್ಟಿಗೆ ಸ್ವಲ್ಪ ಎಕ್ಸಸೈಸ್ ಆಗಿ ಆ ಎದೆ ಬಡಿತ ಜಾಸ್ತಿಯಾಗಿ ಆ ರಕ್ತನಾಳಗಳಲ್ಲಿ ಈ ರಕ್ತ ಸಂಚಲನೆ ಜಾಸ್ತಿಯಾಗಿ ಅದು ಹಾರ್ಟ್ಗೆ ಒಂದು ಎಕ್ಸಸೈಸ್ ಮಾಡ್ದಂಗೆ ಆಗ್ತದೆ. ಪ್ರತಿನಿತ್ಯ 45 ನಿಮಿಷ ವೇಗ ನಡಿಗೆ ಇರಬೇಕು. ಅದರ ಜೊತೆಗೆ ಆಹಾರ ತುಂಬ ಮುಖ್ಯ. ಒಂದು ಪೌಷ್ಟಿಕ ಅಂಶ ಇರುವಂತಹ ಸಾಧ್ಯವಾದಷ್ಟು ವೆಜಿಟೇರಿಯನ್ ಡಯಟು, ನಾನ್ ವೆಜಿಟೇರಿಯನ್ ಅಂತಂದ್ರೆ ಒಂದು ಮಾಡರೇಷನ್, ಅಂದರೆ ಅದರಲ್ಲಿ ಒಂದು ಮಿತಿ ಇದ್ದು ಆಹಾರದಲ್ಲಿ ನೋಡ್ಕೊಳ್ಳುವಂಥದ್ದು. BP, ಶುಗರು, ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಆವಾಗ ಚೆಕ್ ಮಾಡಿಸ್ಕೊಂಡು ಮುಂಚಿನಿಂದನೇ ಸ್ವಲ್ಪ ಇದ್ದಂಗೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬೋದು. ಅದಲ್ಲದೆ ಮುಖ್ಯವಾಗಿ ಲೈಫ್ ಸ್ಟೈಲಲ್ಲಿ ಬರುವಂಥದ್ದು ಸ್ಮೋಕಿಂಗು ಅಂದರೆ ಪ್ಯಾಸಿವ್ ಸ್ಮೋಕಿಂಗು ಸಹ ಅಷ್ಟೇ ಕೆಟ್ಟದ್ದು. ಅದ್ರ ಬಗ್ಗೆ ಎಲ್ಲರೂ, ಎಸ್ಪೆಷಲಿ ಮಹಿಳೆಯರು ಅದರ ಬಗ್ಗೆ ಗಮನಿಸಿದಂಗಲ್ಲಿ ಇಟ್ಕೊಂಡು ಅವ್ರ ಮಕ್ಕಳಿಗಾಗಲಿ ಗಂಡನಿಗಾಗಿ ಅದನ್ನು ಧೂಮ್ರಪಾನ ಬಿಡಿಸೋದು ಇದ್ದರೆ, ಚಟ ಇದ್ರೆ ಬಿಡಿಸೋದಕ್ಕೆ ಸಂಪೂರ್ಣ ಅವರು ಪ್ರಯತ್ನ ಪಡಲೇಬೇಕು. ನಂತರ ಆಲ್ಕೋಹಾಲ್ ತಗೊಂಡಾಗ ಮದ್ಯಪಾನದಿಂದ ಏನಾಗುತ್ತೆ, ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಹಾರ್ಟ್ ಮಸಲ್ ಅಂದರೆ ಹೃದಯದ ಮಾಂಸಖಂಡನ್ನೇ ಅದು ಕ್ಷೀಣಗೊಳಿಸುತ್ತೆ. ಹೀಗಾಗಿ ಆಲ್ಕೋಹಾಲು ಮತ್ತು ಧೂಮ್ರಪಾನ ತುಂಬ ಕೆಟ್ಟದ್ದು, ಅದರಿಂದ ದೂರ ಇರಬೇಕು. ಅದಲ್ಲದೆ ಒಳ್ಳೆಯ ನಿದ್ರೆ, ದಿನ 6ರಿಂದ 8 ಗಂಟೆ ಕಾಲ ಒಳ್ಳೆಯ ನಿದ್ರೆ ಮಾಡುವಂಥದ್ದು. ಒತ್ತಡ ಇಲ್ಲದೆ ಬದುಕುವಂಥ ಶೈಲಿ, ಮಾನಸಿಕವಾಗಿ ಒತ್ತಡ ಇಲ್ಲದೆ ಬದುಕುವಂಥ ಶೈಲಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ. ಇದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಪ್ರತಿನಿತ್ಯ ಹೇಳಿದ್ರೆ ವಾರಕ್ಕೊಂದು 4-5 ದಿವಸನಾದರೂ ಈ ಪ್ರಾಣಾಯಾಮ, ಯೋಗ ಇದೆಲ್ಲ ಮಾಡ್ತಾ ಇದ್ದರೆ ಈ ಕೆಲಸದಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಮಾನಸಿಕ ಒತ್ತಡಗಳನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಸರ್, ಹೃದಯಾಘಾತ ಅಂತ ಹೇಳಿ ಆದಾಗ ಮನೆ ಮದ್ದನ್ನ ನಾನು ಪ್ರಯೋಗಿಸ್ತೇನೆ. ಏನೋ ಒಂದು ಮನೆಯಲ್ಲಿ ಹೇಳೋದುಂಟು, ಸಕ್ಕರೆ ನೀರು ಕೊಡಿ ಅಥವಾ ಬೆಲ್ಲದ ನೀರು ಕೊಡಿ, ಏನೋ ಮನೆ ಮದ್ದನ್ನ ಮಾಡಿ ಒಂದಷ್ಟು ಸಮಯವನ್ನ ನಾವು ಮನೆಯಲ್ಲೇ ಕಳೆಯುವಂಥದ್ದು ಉತ್ತಮ. ಮನೆ ಮದ್ದನ್ನು ಮಾಡಬಹುದಾ ಅಂತ? ಇಲ್ಲ, ಮನೆ ಮದ್ದು ಯಾವ ರೀತಿಲಿ ಮಾಡೋವಂಥದ್ದು ಒಳ್ಳೆಯದಲ್ಲ. ಮನೆಯಲ್ಲಿ ಏನಾರ ಆಸ್ಪ್ರಿನ್ ಅನ್ನೋ ಟ್ಯಾಬ್ಲೆಟ್ ಇದ್ರೆ, ಹಿಂದೆ ಎಲ್ಲ ನೋವಿಗೆ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲರೂ ಆಸ್ಪ್ರಿನ್ ಇಟ್ಕೊಳ್ತಾರೆ ನೋವಿಗೆ. ಆ ಥರ ಆಸ್ಪ್ರಿನ್ ಅನ್ನೋದಿದ್ರೆ 2-3 ಮಾತ್ರೆ ಅವ್ರಿಗೆ ಕೊಡ್ಬೋದು. ಅದು ಬಿಟ್ಟರೆ ಬೇರೆ ಇನ್ಯಾವ ಮದ್ದು ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಈಗ ಸಕ್ಕರೆ ನೀರು ಕೊಡೋದು ಅದೆಲ್ಲ ಮಾಡೋದು. ಸಕ್ಕರೆ ನೀರು ಕೊಡೋದು ಶುಗರ್ ಕಡಿಮೆ ಆದಾಗ. ಹೃದಯಾಘಾತ ಆಗಿರೋ ಪೇಷಂಟ್ಗೆ ಇಮಿಡಿಯೇಟಾಗಿ ಅವ್ರನ್ನ ಯಾವುದೇ ರೀತಿ ಹೆಚ್ಚು ಕೆಲಸ ಮಾಡುವಂಥ ಸ್ಥಿತಿ ಇರಬಾರ್ದು. ತಕ್ಷಣ ಅಲ್ಲೇ ಮಲಗಿಸ್ಬೇಕು, ಇಲ್ಲ ಕೂರಿಸ್ಬಿಟ್ಟು ಆದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ಹೋಗಿ ECG ತೆಗೆಸಿ ಅಲ್ಲಿ ವೈದ್ಯರು ಸಲಹೆ ಮಾಡಬೇಕು. ಇದ್ರ ಬಗ್ಗೆ ಇನ್ನೊಂದು ಹೇಳ್ತೇನೆ. ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ಇರಲಿ, ಕಾರ್ ಬರಲಿ, ವೆಹಿಕಲ್ ಬರಲಿ ಅಂತ ಹೇಳಿ 2 ವೀಲರ್ ಕರ್ಕೊಂಡು ಹೋಗುವಂಥದ್ದು. ಮೆಟ್ಲುಗಳಿದ್ರೆ ಮೆಟ್ಲು ಇಳಿಸ್ಕೊಂಡು ಇಲ್ಲ ಹತ್ತಿಸ್ಕೊಂಡು ಕರ್ಕೊಂಡು ಹೋಗುವಂಥದ್ದು, ಇದ್ಯಾವುದು ಮಾಡಬಾರ್ದು. ನಾನು ಓದಬೇಕಾದ್ರೆ ಡಾಕ್ಟ್ರು, ನಮ್ಮ ಪ್ರೊಫೆಸರ್ ECG ತೆಗೆದು ಹಾರ್ಟ್ ಅಟ್ಯಾಕ್ ಆಗಿದೆ, ಸೀದಾ ICUಲಿ ವೀಲ್ ಚೇರ್ಲಿ ಹೋಗಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ರೋಗಿ ಆಸ್ಪತ್ರೆ ಎಮರ್ಜೆನ್ಸಿಗೆ ಬಂದು ಅಲ್ಲಿಂದ ಫಸ್ಟ್ ಫ್ಲೋರಲ್ಲಿ ICU ಇದೆ. ICUಗೆ ನಾನು ವೀಲ್ ಚೇರ್ಲಿ ಬರೋದಿಲ್ಲ ಅಂತ ಮೆಟ್ಲು ಹತ್ಕೊಂಡು ಹೋಗಿ ಮೆಟ್ಲು ಹತ್ತಿ ICU ಮುಂದೆ ಸತ್ತಿದ್ದ ಘಟನೆಗಳು ನಡೆದಿದೆ. ಈಗಲೂ ಸಹ ನನಗೆ ಗೊತ್ತಿರೋ ಒಬ್ಬ ಇವರೇನೆ, ಮೈಸೂರಲ್ಲಿರೋ ಒಂದು ದೊಡ್ಡ ಆಸ್ಪತ್ರೆಯಲ್ಲೇ ನೀವು ಮೆಟ್ಲತ್ತು ಹೋಗಬೇಡಿ, ಸೀದಾ ಇದರಲ್ಲೇ ಹೋಗಬೇಕು ಅಂತ ಹೇಳಿ, ಆ್ಯಂಬುಲೆನ್ಸಲ್ಲೂ ತುಂಬ ಜನ ಕೆಲವರು ಹೋಗಲಿಕ್ಕೆ ಇಷ್ಟಪಡಲ್ಲ, ನಾವು ಕಾರ್ ಇದೆ ನಾವು ಹಾಗೆ ಹೋಗ್ತೀವಿ ಅಂತ ಹೋಗೋರಿದ್ದಾರೆ. ಕೆಲವರು ಬಂದಾಗ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಡೈರೆಕ್ಟಾಗಿ ಪೇಷಂಟ್ಗೆ ಹೇಳಿ ಹೆದರಿಸ್ಲಿಕ್ಕಾಗಲ್ಲ, ತುಂಬ ಗಾಬರಿ ಆಗ್ತಾರೆ. ನಿಮಗೆ ಸ್ವಲ್ಪ ತೊಂದರೆ ಇದೆ, ಅಡ್ಮಿಷನ್ ಬೇಕು ಅಂತೆಲ್ಲ ಹೇಳ್ತೀವಿ. ಅವ್ರ ರೋಗಿ ಜೊತೆ ಬಂದಿರೋರಿಗೆ ನಾವು ಹೇಳ್ತೀವಿ, ಈ ಥರ ಎಲ್ಲ ಆಗಿದೆ, ನೀವು ಕರ್ಕೊಂಡು ಹೋಗಬೇಕು ಅಂದಾಗ ಅವರಿಲ್ಲ, ಆ್ಯಂಬುಲೆನ್ಸ್ ಬೇಡ, ಅವ್ರ ಕಾರಲ್ಲಿ ಹೋಗೋದು, ಕಾರ್ ದೂರ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದು, ಇದೆಲ್ಲ ಮಾಡಬಾರ್ದು. ಸೊ ಎಕ್ಸರ್ಷನ್, ಹಾರ್ಟಿಗೆ ಒಂದು ಹೆಜ್ಜೆ ನಡೆದ್ರು, ಒಂದು ಮೆಟ್ಲು ಹತ್ತಿದ್ರೂ ಸಹ ಹಾರ್ಟಿಗೆ ಎಕ್ಸ್ಟ್ರಾ ಲೋಡ್ ಆಗುತ್ತೆ, ತೊಂದರೆ ಆಗುತ್ತೆ.
ಸರ್, ಹೃದಯಾಘಾತ ಅದರಲ್ಲೂ ಯುವಕರಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಹೃದಯಾಘಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಸರ್. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ. ನಮಸ್ತೆ ವೀಕ್ಷಕರೇ, ಇಷ್ಟು ಹೊತ್ತು ಯುವಕರಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ವಿಷಯ ಸಂಬಂಧಿಸಿ ಹಲವು ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಂಟ್ವಾಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ಬಂಟ್ವಾಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ರಾಜೇಶ್ ನಾಯಕ್ ರವರ ಉಪಸ್ಥಿತಿಯಲ್ಲಿ ಒಕ್ಕೂಟಗಳ ಪದಗ್ರಹಣ ಮತ್ತು ಸಾಧನಾ ಸಮಾವೇಶ ಕಾರ್ಯಕ್ರಮ ನೆರವೇರಿತು. ನಮ್ಮ ತೂತು ನೆಂಚ ಪಂಡ ಡಾಕ್ಟರ್ನ ಜೋಕಲ್ ಡಾಕ್ಟರ್ ಆಪೇರು, ಎಂಜಿನಿಯರ್ನ ಜೋಕಲ್ ಎಂಜಿನಿಯರ್ ಆಪೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಯೋಜನೆಯ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು. ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಜ್ಞಾನದೀಪ ಗೌರವ ಶಿಕ್ಷಕರ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಜಿಲ್ಲಾ ನಿರ್ದೇಶಕರ ಉಪಸ್ಥಿತಿಯಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಎಸ್ ಹರಗಿ ಅವರು ಭಾಗವಹಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಧನಾ ಪಥ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಾವಣಗೆರೆ ಜಿಲ್ಲಾ ಕಚೇರಿಯಲ್ಲಿ ಸೇವಾ ವಿಭಾಗದ ಪ್ರಾದೇಶಿಕ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಸಾಧನಾ ಪಥ ಹಾಗೂ ಸುತ್ತೋಲೆ 64ರ ಪರಿಣಾಮಕಾರಿ ಅನುಷ್ಠಾನದ ಕುರಿತಾಗಿ ಕಾರ್ಯಕ್ರಮ ನೆರವೇರಿತು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.